ಎಲ್ರಿಗೂ ನಮಸ್ಕಾರ. ಇದು 42 ಮೆಜರ್ಮೆಂಟ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಇದು ಲೆಂತ್ ಬಂದು 15 ಇದೆ. ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ. ಲೆಂತು ಅಪ್ಪರ್ ಚೆಸ್ಟು 10.5 ಇದೆ. ಆರ್ಮೋಲು 6 ಇಡ್ತಾ ಇದ್ದೀನಿ. ಇಲ್ಲಿ ಶೋಲ್ಡ್ರ್ ಹತ್ರ 5.5 ಇಟ್ಟಿದ್ದೀನಿ. ಇಲ್ಲಿ 6 ಇಟ್ಟಿದ್ದೀನಿ. 1/2 ಇಂಚು ಕ್ರಾಸಿಂಗು. 1/2 ಇಂಚ್ ಕ್ರಾಸ್ ಮಾಡಿದ್ರೇ ಆರ್ಮೋಲ್ ಶೇಪ್ ಚೆನ್ನಾಗಿ ಬರುತ್ತೆ. ಇವ್ರದ್ದು ಅಪ್ಪರ್ ಚೆಸ್ಟು 10.5 ಇದೆ. ಫಸ್ಟು ಉಕ್ಕು ಪಟ್ಟಿ ಹತ್ರ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊತಿದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ಬಂದು 11.5 ಇದೆ. ಬ್ಯಾಕಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಡ್ತೀನಿ. ಫ್ರಂಟ್ ಪಾರ್ಟಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಇಡ್ತೀನಿ. ಆವಾಗ ಆರ್ಮೋಲ್ ಕೆಳಗಡೆ ರಿಂಕಲ್ಸ್ ಬರಲ್ಲ. 2 ಇಂಚು ಮಾರ್ಜಿನ್ನು. ಇಲ್ಲಿ 1 ಇಂಚು 3/4 ಇಂಚ್ ಇಡ್ತೀನಿ. ಇಲ್ಲಿ ಆಲ್ರೆಡಿ 1/2 ಇಂಚ್ ಇಟ್ಟಿರ್ತೀನಲ್ವ, ಅದಕ್ಕೆ 3/4 ಇಂಚ್ ಇಟ್ಟಿರ್ತೀನಿ. ಇಲ್ಲಿಂದ ಈ ಕಡೆ ಹಾಫು ಈ ಕಡೆ ಹಾಫ್ ಮಾಡಿ ಆರ್ಮೋಲ್ ಶೇಪ್ ಮಾಡ್ತೀನಿ. ಆರ್ಮೋಲ್ ಕರ್ವ್ ಶೇಪ್ ಇರುತ್ತಲ್ವ, ಅದರಲ್ಲಿ ಶೇಪ್ ಮಾಡ್ತಿದ್ದೀನಿ. ಕರೆಕ್ಟಾಗಿ ಬರುತ್ತೆ. ಇದು 2 ಇಂಚ್ ಎಕ್ಸ್ಟ್ರಾ. ಆರ್ಮೋಲ್ ರೌಂಡು ಮತ್ತು ಸೈಡ್ ಎಷ್ಟಿರುತ್ತೆ ಅವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಅದೇ ಮೆಜರ್ಮೆಂಟು ಸ್ಟಿಚ್ ಮಾಡಬೇಕು. 1/2 ಇಂಚ್ ಎಕ್ಸ್ಟ್ರಾ ಇದೆ. ಇದು ಕೆಳಗಡೆ ತಗೊತಾ ಇದ್ದೀನಿ 1/2 ಇಂಚ್. ಇಲ್ಲೇನಾದರೂ ನಾವು ಸ್ವಲ್ಪ ಉದ್ದ ಆದರೆ ಆರ್ಮೋಲ್ ಕೆಳಗಡೆ ರಿಂಕಲ್ಸ್ ಬರುತ್ತೆ. ಒಂಥರ ಬಟ್ಟೆ ಜಾಸ್ತಿ ಇದ್ದರೆ ಅದು ಜಾಸ್ತಿ ಬಿಡಬಾರ್ದು. ವೇಸ್ಟ್ ಬಂದು 36 ಇದೆ ಇವ್ರದ್ದು. 36 ಡಿವೈಡೆಡ್ ಬೈ 4 ಮಾಡಿದ್ರೆ 9 ಬರುತ್ತೆ. ವೇಸ್ಟ್ ಇಲ್ಲಿ 9 ಇಡ್ತಾ ಇದ್ದೀನಿ. 1 ಇಂಚು ಡಾಟೋಗೆ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ಬ್ಯಾಕ್ ಸೈಡು ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ಡಿವೈಡೆಡ್ ಬೈ ಮಾಡಿ ನೀವು ಕರೆಕ್ಟಾಗಿ ಬರುತ್ತೆ ಬ್ಲೌಸು ಸ್ಟಿಚ್ಚು. ಹೆಂಗಂದರೆ ಹಂಗೆ ಅವ್ರು ಬ್ಲೌಸ್ ಹೆಂಗೆ ಕೊಟ್ಟಿರ್ತಾರೋ ಹಂಗೆ ಇಟ್ಬಿಟ್ರೆ ಚೆನ್ನಾಗಿ ಬರೋಲ್ಲ. ಅವ್ರದ್ದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಫ್ರಂಟಲ್ಲಿ ಜಾಸ್ತಿ ಬರುತ್ತೆ, ಬ್ಯಾಕಲ್ಲಿ ಕಡಿಮೆ ಬರುತ್ತೆ. ಆವಾಗ ಬ್ಲೌಸು ಕರೆಕ್ಟಾಗಿ ಕೂರಲ್ಲ. ಬ್ಯಾಕ್ ಸ್ಟಿಚ್ ಬಂದು ಫ್ರಂಟಲ್ಲಿ ಕೂರುತ್ತೆ. ಈ ಫ್ರಂಟು ಬ್ಯಾಕು ಹೆಚ್ಚು ಕಡಿಮೆ ಮಾಡಿಟ್ರೆ ಅದಕ್ಕೆ ಅವ್ರದ್ದು ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಇರುತ್ತೋ ಅದನ್ನು ಡಿವೈಡೆಡ್ ಬೈ 4 ಮಾಡಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಅವ್ರದ್ದು ಡೀಪ್ ಎಷ್ಟಿದೆ ಅಂತ ಅವ್ರ ಬ್ಲೌಸ್ ಮೆಜರ್ಮೆಂಟು. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಡಬೇಕು ನಾವು. ಕೆಳಗಡೆ 1/2 ಇಂಚ್ ಸ್ಟಿಚ್ಗೆ, ಮೇಲೆ 1/2 ಇಂಚ್ ಸ್ಟಿಚ್ಗೆ. ನೆಕ್ಕು 2.5 ಇಡ್ತಿದ್ದೀನಿ. ಇಲ್ಲಿ 2 ಇಟ್ಟಿದ್ದೀನಿ. ಶೋಲ್ಡ್ರ್ ಹತ್ರ ಮತ್ತು ಇಲ್ಲಿ ನೆಕ್ ಹತ್ರ 2 ಒಂದೇ ಇಟ್ಟರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಮೇಲೆ ಕಡಿಮೆ ಇಟ್ಟು ಇಲ್ಲಿ ಜಾಸ್ತಿ ಇಡಿ ಡೀಪ್ ನೆಕ್ ಹತ್ರ.
ನೆಕ್ ಡಿಸೈನ್ ಇದು. ಇಲ್ಲಿ 1 ಇಂಚ್ ಈ ಥರ ಶೇಪ್ ಕೊಟ್ಟರೆ ನೆಕ್ ಡಿಸೈನ್ ಕರೆಕ್ಟ್ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಕಟ್ ಮಾಡ್ತಾ ಇದ್ದೀನಿ. ಆರ್ಮೋಲ್ ರೌಂಡ್ ಬಂದು ಇವ್ರದ್ದು 9 ಇದೆ. ನೋಡಿ ಇಲ್ಲಿ 1/2 ಇಂಚು ಕೆಳಗಡೆ ಡೌನ್ ಮಾಡಿದ್ದೀನಿ. ಈ ಥರ ಮಾಡಿದ್ರೆ ಬ್ಲೌಸು ನೀಟಾಗಿ ಬರುತ್ತೆ. ಇಲ್ಲಿ ಕ್ರಾಸ್ ಇದ್ದರೆ 1/2 ಇಂಚು ಸ್ಟ್ರೈಟ್ ಮಾಡ್ಕೊಬೇಕು. ಶೋಲ್ಡ್ರು ಡ್ರಾಪ್ ಆಗಲ್ಲ. ಇಲ್ಲಿ ಎಕ್ಸ್ಟ್ರಾ ಇದ್ದರೆ ಇದು ಬ್ಯಾಕ್ ಡಾಟು. ಅವ್ರ ಬ್ಲೌಸು 42 ಸೈಜ್ ಇರೋದ್ರಿಂದ 4.2 ಇಟ್ಟರೆ ಬ್ಯಾಕು ಅದೂ ನೀವು ಅದು ನಿಮಗೆ ಡಾಟ್ ಯಾರಿಗೆ ಎಷ್ಟು ಹಿಡಿಬೇಕಂತ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಹಾಕಿ ಡಿವೈಡೆಡ್ ಬೈ 10 ಹಾಕಿದರೆ ಆ ಡಾಟು ಇಲ್ಲಿ ಬರುತ್ತೆ 4.2. ಹಾಫ್ 1 ಇಂಚ್ ಬಿಟ್ಟಿರ್ತೀವಲ್ವ, ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡಿರ್ತೀವಲ್ವ, ಅಲ್ಲಿ ಇದನ್ನು ಇಲ್ಲಿ 1 ಇಂಚಿನ ಈ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಡಾಟ್ ಪಾಯಿಂಟ್ ಇದು. ನೆಕ್ ಡಿಸೈನ್ ಇದು. ಇದು ಬ್ಯಾಕ್ ಇಟ್ಕೊಂಡು ಇವಾಗ ಫ್ರಂಟ್ ಕಟ್ ಮಾಡೋಣ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಡಬೇಕು ಉಕ್ಸ್ಪಟ್ಟಿ ಹತ್ರ. ಈ 1 ಇಂಚ್ ಎಕ್ಸ್ಟ್ರಾ ಇಡೋದ್ರಿಂದ ಉಕ್ಪಟ್ಟಿ ಹತ್ರ ಟೈಟ್ ಆಗಲ್ಲ. ಫ್ರಂಟು ಬ್ಯಾಕು ನೀಟಾಗಿ ಕರೆಕ್ಟಾಗಿ ಬರುತ್ತೆ 1 ಇಂಚ್ ಎಕ್ಸ್ಟ್ರಾ ಇಟ್ಟರೆ. ಯಾರ್ಯಾರು ಹೊಸ್ದಾಗಿ ಟೈಲರಿಂಗ್ ಕಲ್ತಿರ್ತೀರ ಅವರು ಇದನ್ನು ಈ ಟಿಪ್ಸ್ ಯೂಸ್ ಮಾಡಿ ಸ್ಟಿಚ್ ಮಾಡಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಡಿ. ಇದು ಅವ್ರದ್ದು ಫ್ರಂಟ್ ನೆಕ್ಕು 7 ಇದೆ. ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟಿರೋದ್ರಿಂದ ನಿಮಗೆ ಬ್ಲೌಸು ಫ್ರಂಟು ಬ್ಯಾಕು ಕರೆಕ್ಟಾಗಿ ಬರುತ್ತೆ ವೇಸ್ಟು. ಈ ಥರ ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡಿ ನೋಡಿ. ಎಕ್ಸ್ಟ್ರಾ ಬಿಡ್ದೇ ಒಂದು ಸ್ಟಿಚ್ ಮಾಡಿ ನೋಡಿ, ಏನು ಡಿಫ್ರೆನ್ಸ್ ಇರುತ್ತೆ ಬ್ಲೌಸ್ ಅಂತ ಗೊತ್ತಾಗುತ್ತೆ. ಮತ್ತು ಫಸ್ಟು ಡಾಟ್ ಪಾಯಿಂಟು ಯಾವ ಥರ ಇಡಬೇಕಂದ್ರೆ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದನ್ನು ಡಿವೈಡೆಡ್ ಬೈ 4 ಮಾಡಿ. ನೋಡಿ ಇವ್ರದ್ದು ಡಿವೈಡೆಡ್ ಬೈ 4 ಮಾಡಿದ್ದೀನಿ.
ಫಸ್ಟ್ ಡಾಟು 10.5 ಬರುತ್ತೆ. 42 ಡಿವೈಡೆಡ್ ಬೈ 4 10.5 ಮತ್ತು ಇದು 3.5 ಇಷ್ಟಿಟ್ಟು ನೋಡಿ ಡಾಟು ಶೋಲ್ಡ್ರ್ ಡ್ರಾಪ್ ಆಗೋಲ್ಲ. ಶೋಲ್ಡ್ರು ಡ್ರಾಪ್ ಆಗೋದಕ್ಕೆ ಇದು ಒಂದು ರೀಸನ್ನು. ಯಾಕಂದರೆ ಇದು ಲೆಂತು ಜಾಸ್ತಿ ಬಂದರೆ ಶೋಲ್ಡ್ರು ಚೆಸ್ಟ್ ಹತ್ರ ಫಿಟ್ಟಿಂಗ್ ಕರೆಕ್ಟಾಗಿ ಕೂತಿಲ್ಲ ಅಂದರೆ ಶೋಲ್ಡ್ರು ಡ್ರಾಪ್ ಆಗುತ್ತೆ. ಮೇಯ್ನ್ ಪ್ರಾಬ್ಲಮ್ಮು ಬ್ಲೌಸಲ್ಲಿ ಶೋಲ್ಡ್ರು ಡ್ರಾಪ್ ಆದರೆ ಮತ್ತು ಹಾರ್ಮೋಲ್ ಕೆಳಗಡೆ ರಿಂಕಲ್ಸ್ ಬಂದರೆ, ಈ ಎರಡೂ ಪ್ರಾಬ್ಲಮ್ ಬಂದರೆ ಬ್ಲೌಸ್ ಕರೆಕ್ಟಾಗಿರಲ್ಲ. ಈ ಎರಡೇ ಕಂಪ್ಲೇಂಟ್ ಹೇಳೋದು ಕಸ್ಟಮರು ಬ್ಲೌಸು ಹಾಳಾಗಿದೆ, ಈ ಥರ ಪ್ರಾಬ್ಲಮ್ ಇದೆ ಅಂತ. ಈ ಎರಡನ್ನ ನೀವು ನೀಟಾಗಿ ನೋಡಿಕೊಂಡು ಮಾಡಿ. ಯಾಕಂದರೆ ಇದು ಫ್ರಂಟಲ್ಲಿ ಬ್ಲೌಸು ಜಾಸ್ತಿ ಲೆಂತ್ ಇದ್ದಾಗ ಶೋಲ್ಡ್ರು ಡ್ರಾಪ್ ಆಗೋಕ್ಕೆ ಅದು ಒಂದು ರೀಸನ್ನು. ನೋಡಿ ಇದು ವೇಸ್ಟು ಇವ್ರದ್ದು 36 ಇದೆ. 36 ಡಿವೈಡೆಡ್ ಬೈ 9 ಇಟ್ಟಿರ್ತೀವಲ್ವ, 9ಗೆ ಬಿಟ್ಟು ಎಕ್ಸ್ಟ್ರಾ ಎಷ್ಟಿರುತ್ತೆ ಅಷ್ಟನ್ನ ನೀವಿಲ್ಲಿ ಡಾಟ್ ಹಿಡಿಬೇಕು. ಇವ್ರಿಗೆ 9 ಬಿಟ್ಟು ಜಾಸ್ತಿ 2.5 ಬರ್ತಾಯಿದೆ. 2.5 ಬಂದಿದೆ, 1 ಕಾಲು ಡಾಟ್ ಹಿಡಿತಾ ಇದ್ದೀನಿ. ಇದು ಇಲ್ಲಿ ಒಂದು ಲೈನ್ ಹಾಕಿ ಇಲ್ಲಿಂದ ಇಲ್ಲಿಗೆ ಹಾಫ್ ಮಾಡಿ ಶೇಪ್ ಕೊಡಬೇಕು. ನೋಡಿ ಇಲ್ಲಿ ಹಾಫ್ ಒಂದು ಮಾರ್ಕ್ ಮಾಡಿ, ಫ್ರಂಟು ಇದು ಸೈಡು ಇಲ್ಲಿ ಹಾಫ್ ಮಾಡಿ. ಇವಾಗ ನೋಡಿ ಅದು ಬ್ಲೌಸ್ ಹಿಡಿದು ನೋಡಿ ಅದು ಕರೆಕ್ಟಾಗಿ ಬಂದಿರುತ್ತೆ. ಸ್ಟಿಚ್ಗೆ 1/2 ಇಂಚು ಸ್ಟಿಚ್ಗೆ ಎಕ್ಸ್ಟ್ರಾ ಬಿಟ್ಟಿರಬೇಕು. ಎಲ್ಲ ಅಷ್ಟೇ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟಲ್ಲಿ ಡಿವೈಡೆಡ್ ಬೈ ಮಾಡಿನೇ ಮಾಡಬೇಕು. ಹಂಗೆ ಮಾಡಿದರೆ ಬ್ಲೌಸು ಕರೆಕ್ಟಾಗಿ ನೀಟಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಬರೋಲ್ಲ. ಫಸ್ಟು ಡಾಟ್ ಪಾಯಿಂಟು ಅವ್ರದ್ದು ಚೆಸ್ಟ್ ಮೆಜರ್ಮೆಂಟು ಡಿವೈಡೆಡ್ ಬೈ 4, ಆರ್ಮೋಲ್ ರೌಂಡು ಚೆಸ್ಟು ಡಿವೈಡೆಡ್ ಬೈ ಆರ್ಮೋಲ್ ರೌಂಡು 5, ಆರ್ಮೋಲ್ ಡೌನ್ ಬಂದು ಅವ್ರದ್ದು ಚೆಸ್ಟ್ ಮೆಜರ್ಮೆಂಟು ಡಿವೈಡೆಡ್ ಬೈ 6. ಈ ಥರ ಫಾರ್ಮುಲಾ ಯೂಸ್ ಮಾಡಿದ್ರೆ ನಿಮ್ಮದು ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ಬ್ಲೌಸು ಯಾರದೇ ಮೆಜರ್ಮೆಂಟ್ ಇರಲಿ, ಯಾವ ಥರ ಮೆಜರ್ಮೆಂಟ್ ಇರಲಿ, ಬಾಡಿ ಮೆಜರ್ಮೆಂಟ್ ಆಗಲಿ, ಬ್ಲೌಸ್ ಮೆಜರ್ಮೆಂಟ್ ಆಗಲಿ, ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಕಟಿಂಗ್ ಮಾಡಿ ನೀಟಾಗಿ ಬರುತ್ತೆ ಬ್ಲೌಸು. ಹೆಂಗಂದರೆ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಬ್ಲೌಸ್ ಕೊಟ್ಟಿರ್ತಾರೆ, ಅವ್ರ ಬ್ಲೌಸ್ ಮೆಜರ್ಮೆಂಟಲ್ಲಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ಅವ್ರ ಬ್ಲೌಸ್ ಮೆಜರ್ಮೆಂಟು ನೋಡಿ ನೀವೂ ಈ ಥರ ಫಾರ್ಮುಲಾ ಯೂಸ್ ಮಾಡಿ ಕಟ್ ಮಾಡಿ ನೋಡಿ, ಬ್ಲೌಸ್ ಕರೆಕ್ಟಾಗಿ ಬರುತ್ತೆ. ಅವ್ರದ್ದು ಒಂದೊಂದು ಸರಿ ವೇಸ್ಟು ಬ್ಯಾಕ್ ಕಡಿಮೆ ಇರುತ್ತೆ, ಫ್ರಂಟು ಜಾಸ್ತಿ ಇರುತ್ತೆ. ಮತ್ತು ಇದು ಅಷ್ಟೇ ಶೋಲ್ಡ್ರು ಫಸ್ಟು ಡಾಟ್ ಪಾಯಿಂಟು ಲೆಂತು ಜಾಸ್ತಿ ಇರುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಅವ್ರದ್ದು ಚೆಸ್ಟ್ ಮೆಜರ್ಮೆಂಟು ಡಿವೈಡೆಡ್ ಬೈ 4 ಮಾಡಿ ಫಸ್ಟು ಡಾಟ್ ಪಾಯಿಂಟ್ ಬರುತ್ತೆ. ಆ ಫಸ್ಟು ಡಾಟ್ ಪಾಯಿಂಟ್ ಅಲ್ಲಿ ಮಾರ್ಕ್ ಮಾಡಿ ಮತ್ತು ಕೆಳಗಡೆ ಲೆಂತ್ ನೋಡಿಕೊಂಡು 3, 2.5, 3.5 ಆ ಥರ ಇಡಿ. ಇದು ನೋಡಿ ಆರ್ಮೋಲ್ ಹತ್ರ ಡಾಟ್ ಹಿಡಿತೀವಲ್ವ, ಇದು ಈ ಥರ ಮಾರ್ಕ್ ಮಾಡಿ ಕಟ್ ಮಾಡಿ ಆರ್ಮೋಲ್ ಶೇಪರಲ್ಲಿ ತಗೊಂಡು ಶೇಪ್ ಮಾಡಿ ಬ್ಲೌಸ್ ನೀಟಾಗಿ ಬರುತ್ತೆ. ನಿಮ್ಗೆ ಯಾರಿಗಾದರೂ ನನ್ನ ವಿಡಿಯೋ ನೋಡೋರ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದನ್ನು ಹೇಳ್ತೀನಿ. ಈ ಥರ ಮಾರ್ಕ್ ಮಾಡಿ ಕಟ್ ಮಾಡಿ. ಮತ್ತು ಒಬ್ಬೊಬ್ರಿಗೆ ಆರ್ಮೋಲು ಸಣ್ಣ ಇರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇರುತ್ತೆ. ಆವಾಗ ಏನು ಮಾಡಬೇಕು, ಹಾರ್ಮೋಲು ಅಷ್ಟು ಅವ್ರ ಬಾಡಿ ಮೆಜರ್ಮೆಂಟ್ಗೆ ಹಾರ್ಮೋಲ್ ಇಟ್ಟಾಗ ಹಾರ್ಮೋಲು ಸಣ್ಣ ಇರೋರಿಗೆ ಹಾರ್ಮೋಲು ಕಂಕ್ಳು ಕೆಳಗಡೆ ರಿಂಕಲ್ಸ್ ಬರುತ್ತೆ. ಆವಾಗ ಏನು ಮಾಡಬೇಕಂದ್ರೆ ನೋಡಿ ಇವಾಗ ತೋರಿಸ್ತೀನಿ. ಇಲ್ಲಿ ಉಕ್ಸ್ ಪಟ್ಟಿ ಹತ್ರ 1 ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀವಲ್ವ, ಇಲ್ಲಿ ಈ ಥರ ಕ್ರಾಸಾಗಿ ಕಟ್ ಮಾಡಬೇಕು. ಕೆಳಗಡೆ ಹಂಗೆ ಇರಬೇಕು, ಮೇಲೆ ಮಾತ್ರ 1/2 ಇಂಚ್ ಬಿಟ್ಟು ಕಟ್ ಮಾಡಬೇಕು. ಆರ್ಮೋಲ್ ರೌಂಡ್ ನೋಡಿ ಇವ್ರಿಗೆ 9 ಇದೆ. ಆರ್ಮೋಲ್ ರೌಂಡು
ಆರ್ಮೋಲ್ ರೌಂಡು ಎಷ್ಟಿರುತ್ತೆ ಮಾರ್ಕ್ ಮಾಡಿ. ಇನ್ನೆಷ್ಟು ಹೆಚ್ಚಾಗಿರುತ್ತೆ ಅಷ್ಟನ್ನ ನೀವು ಅಲ್ಲಿ ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡಬೇಕು. ಇದು 1 ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ. 1 ಇಂಚ್ ಎಕ್ಸ್ಟ್ರಾ ಬರೋದ್ರಿಂದ ನಾನು ಇಲ್ಲಿ 1 ಇಂಚು ಡಾಟ್ ಹಿಡಿಯೋಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಆರ್ಮಲ್ ರೌಂಡ್ ಕರೆಕ್ಟಾಗಿ ಬರುತ್ತೆ. ಆ ಥರ ಎಷ್ಟು ಎಕ್ಸ್ಟ್ರಾ ಇರುತ್ತೆ ಅಷ್ಟನ್ನು ಅಲ್ಲಿ ಮಾರ್ಕ್ ಮಾಡಿ. ಜಾಸ್ತಿ ಬಂದರೆ ಇನ್ನೊಂದು ಸ್ವಲ್ಪ ಡಾಟ್ ಜಾಸ್ತಿ ಹಿಡಿಬೇಕು. ಇದು ಚೆಸ್ಟು 11.5 ಇಟ್ಟಿದ್ದೀನಿ ಫ್ರಂಟು, ಬ್ಯಾಕು 10.5 ಇಟ್ಟಿದ್ದೀನಿ. ಬ್ಯಾಕು ಫ್ರಂಟು ರೆಡಿ ಆಯಿತು. ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ ಇವಾಗ. ಸ್ಲೀವು ಇಲ್ಲಿ ಎಲ್ಲ ನ್ಯಾಚ್ ಮಾಡಿ ಡಾಟ್ ಪಾಯಿಂಟ್ ಎಲ್ಲ ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ. ಸ್ಲೀವ್ ನೋಡಿ ಓಪನ್ ಇರೋದು ಆ ಕಡೆ ಬರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಬರಬೇಕು. ಸ್ಲೀವ್ ಕಟ್ಟಿಂಗು ಆ ಕಡೆ ಅದನ್ನು ನೋಡಿ ಕಟ್ ಮಾಡಬೇಕು. ಇಲ್ಲಿ ಅಡ್ಡ ಪೀಸ್ಗೆ ಬಟ್ಟೆ ಎಕ್ಸ್ಟ್ರಾ ಇರುತ್ತೆ, ಅಡ್ಡ ಪೀಸ್ ಕಟ್ ಮಾಡಬೇಡಿ, ಚೆನ್ನಾಗಿ ಬರೋಲ್ಲ ಸ್ಲೀವು. ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ. ಇದು ಆರ್ಮೋಲ್ ರೌಂಡ್ ಬಂದು 9 ಲೆಂತ್ ಬಂದು ಇವ್ರದ್ದು 8 ಇದೆ. 11 ನಾನು 10 ಹೇಳಿದ್ದಾರೆ, 1 ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ಇದು ಸ್ಟಿಚ್ಗೋಸ್ಕರ. ಇವ್ರದ್ದು ಕ್ಯಾಪ್ ಹೈಟ್ ಬಂದು 42 ಡಿವೈಡೆಡ್ ಬೈ 10 ಮಾಡಿದಾಗ 4.2 ಬರುತ್ತೆ. ಅಷ್ಟೇ ಇಡಬೇಕು, ಅಷ್ಟಿಟ್ಟರೆ ಮಾತ್ರ ಸ್ಲೀವ್ ಕರೆಕ್ಟಾಗಿ ಬರೋದು. 9 ಇದೆ ಆರ್ಮೋಲ್ ರೌಂಡು. ಇದು ಬಟ್ಟೆ ಸಾಕಾಗಲ್ಲ ನೋಡಿ, ಇಲ್ಲಿ ಪೀಸ್ ಕೊಡ್ತಿದ್ದೀನಿ 2 ಇಂಚು. ನೋಡಿ 9 ಇದೆ. ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಯಾವ ಡಿಸೈನ್ ಬೇಕು ನಿಮಗೆ, ಯಾವುದು ಮೆಜರ್ಮೆಂಟು ಸ್ಲೀವ್ ಕಟ್ಟಿಂಗ್ ಬೇಕು ನೀವು ಕಮೆಂಟ್ ಮಾಡಿದರೆ ನಾನು ಕಟ್ ಮಾಡಿ ತೋರಿಸ್ತೀನಿ. ಯಾವುದು ಡಿಸೈನು, ಯಾವ ಬಾಡಿ ಸೈಜ್ ಮೆಜರ್ಮೆಂಟ್ ಬೇಕು ಕೇಳಿ ಕಮೆಂಟ್ ಮಾಡಿ, ಕಟ್ ಮಾಡ್ತೀನಿ. ಸ್ಲೀವು ಇದು ಶೇಪರ್ ತಗೊಂಡ್ರೆ ಆರ್ಮೋಲ್ ರೌಂಡ್ ಶೇಪರ್ ಕ್ಲೀನಾಗಿ ಬರುತ್ತೆ. ವಿಡಿಯೋ ನೋಡಿ. ಸ್ಲೀವ್ ಕಟ್ಟಿಂಗ್ ಆಯಿತು. ಒಂಚೂರು ನಾಳೆ ಅಮಾವಾಸ್ಯೆ ಇನ್ನು ಇದು ಕೀಳಕ್ಕಿಲ್ಲ ನೋಡಿ, ಇಲ್ಲೆಲ್ಲ ಹೇರ್ಸ್ ಬಂದ್ಬಿಟ್ಟಿಲ್ಲ. ಏನಪ್ಪ ಕಟ್ಟಿಂಗ್ ಆಯಿತು. ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ಹಾಕ್ತಿದ್ದೀನಿ. ನೋಡಿ ಇಲ್ಲೊಂದು ನ್ಯಾಚ್ ಮಾಡಿ ಆರ್ಮೋಲ್ ಶೇಪ್ ಹತ್ರ. ಇದು ಸ್ಲೀವ್ ರೌಂಡು ಮಾರ್ಕ್ ಮಾಡ್ತಿದ್ದೀನಿ. 2 ಇಂಚ್ ಎಕ್ಸ್ಟ್ರಾ ಬಿಟ್ಟರೆ ಸಾಕು.
ಇಲ್ಲಿ 2 ಇಂಚು ಸ್ಟಿಚ್ಚಿಗೆ ಬಿಡ್ತಾಯಿದ್ದೀನಿ. ಕ್ರಾಸ್ ಬೆಲ್ಟು ಇದು ಗೊತ್ತಾಯ್ತು. ವೇಸ್ಟ್ ಡಿವೈಡೆಡ್ ಬೈ 4 ಮಾಡ್ತೀವಲ್ವಾ, 10 ಇಟ್ಟು ಕಟ್ ಮಾಡ್ತಾ ಇದ್ದೀನಿ. ಕ್ರಾಸ್ ಬೆಲ್ಟು ನೋಡಿ, ಅದು ವೇಸ್ಟು. ಕ್ರಾಸ್ ಬೆಲ್ಟ್ 2 ಅಂದರೆ ಒಂದು ಕಡೆ ಸೈಡು 2 ಮಾಡಬೇಕು. ಇಲ್ಲಿ ಸ್ವಲ್ಪ 1/2 ಇಂಚು ಕ್ರಾಸ್ ಮಾಡಿ, 1/2 ಇಂಚು ಕ್ರಾಸ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ.